ಪ್ರಕೃತಿ ಕಲಿಯೋ ಮಾನವ ವನವೇ ಸಂಸ್ಕೃತಿ ಸ್ವಾರ್ಥ ಬೇಡ ಸೃಷ್ಟಿ ನೋಡು ವನ್ಯಧಾಮ ದೈವ ಕಾಡು ರಕ್ಷಿಸು ಪರಿಸರವ ಹಸಿರೇ ನಮ್ಮ ಉಸಿರು ಮರವೇ ಪ್ರಾಣ ಹುಷಾರು ಹಸಿರೇ ನಮ್ಮ ಉಸಿರು ಮರವೇ ಪ್ರಾಣ ಹುಷಾರು ಜಗವೇ ಪ್ರಕೃತಿ ಕಲಿಯೋ ಮಾನವ ವನವೇ ಸಂಸ್ಕೃತಿ ಸ್ವಾರ್ಥ ಬೇಡ ಸೃಷ್ಟಿ ನೋಡು ವನ್ಯಧಾಮ ದೈವ ಕಾಡು ರಕ್ಷಿಸು ಪರಿಸರವ ಹಸಿರೇ ನಮ್ಮ ಉಸಿರು ಮರವೇ ಪ್ರಾಣ ಹುಷಾರು ಹಸಿರೇ ನಮ್ಮ ಉಸಿರು ಮರವೇ ಪ್ರಾಣ ಹುಷಾರು
ಏನು ಪರಿಸರ ದಿನಾಚರಣೆ ಅಂತ ನಾವು 5ನೇ ತಾರೀಕು ಮಾಡಬೇಕಾಗಿತ್ತು. ಎಲೆಕ್ಷನ್ ಆಗಿತ್ತು ಮತ್ತು ಎಲೆಕ್ಷನ್ದು ಕೆಲಸಗಳು ನಡೀತಾ ಇರೋದು ದೇಶದಲ್ಲಿ ಎಲ್ಲ ಕಡೆ ಕೋಡ್ ಆಫ್ ಕಂಡಕ್ಟು ಇತ್ತು. ಅದರಿಂದ ಜಯ ಕರ್ನಾಟಕ ಜನಪರ ವೇದಿಕೆ, ಐ ಕೇರ್ ಬ್ರಿಗೇಡ್, ಐ ಕೇರ್ ಫೌಂಡೇಶನ್ ಅವರು ಎಲ್ಲರೂ ಸೇರಿ ಇವತ್ತಿನ ದಿನ ಏನು ಶನಿವಾರ 8ನೇ ತಾರೀಕು ನಾವು ಈ ಕಾರ್ಯಕ್ರಮ ಮಾಡೋಣ ಅಂತ ಇಲ್ಲಿ ಮನ್ಸೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರ ಪರ್ಮಿಷನ್ ತೊಗೊಂಡು, ಸರ್ಕಾರದ ಪರ್ಮಿಷನ್ ತೊಗೊಂಡು ಇವತ್ತು ಸುಮಾರು 1.5 ಎಕರೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೀರಿ. ಇನ್ನೂ ಒಂದು 5 ಜಾಗನ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡು ಮಾಡ್ತೀರಿ ಅಂದರೆ ಅರ್ಬನ್ ಫಾರೆಸ್ಟ್ ಅಂತ. ಇವತ್ತೇನಾಗಿದೆ, ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೀತಾ ಬಂದಿದೆ ಅಂದರೆ, ಒಂದು ಕಡೆ ನೀರಿನ ಅಭಾವ, ಒಂದು ಕಡೆ ಬಿಸಿಲು, ಒಂದು ಕಡೆ ಪೊಲ್ಯೂಷನ್ನು. ಇದನ್ನು ಎಲ್ಲರೂ ಕೂತ್ಕೊಂಡು ಏನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಆದರೆ ಇದಕ್ಕೆ ಕಡೆ ಯಾವ ರೀತಿ ಇದಕ್ಕೊಂದು ಪರಿಹಾರ ತರ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ತಂಡದವರೆಲ್ಲ ಸೇರಿ ಅರ್ಬನ್ ಫಾರೆಸ್ಟ್ ಮಾಡೋಣ ಅಂತ ಮಾಡೋಕ್ಕೆ ಹೊರಟಿರೋವಂಥದ್ದು. ಸೊ ಸರ್ಕಾರಿ ಗುಂಡು ತೋಪುಗಳಿರ್ಬೋದು, ಗೋಮಾಲ ಜಮೀನುಗಳಿರ್ಬೋದು, ಬೆಂಗಳೂರಲ್ಲಿ ಇರೋವಂಥ ಎಲ್ಲ ಭಾಗಗಳಲ್ಲಿ ಸರ್ಕಾರದ ಜೊತೆ ಮಾತಾಡಿಕೊಂಡು, ಯಾಕಂದರೆ ಅದೇ ರೀತಿ ಬಿಟ್ಟರೆ ಇನ್ನು ಯಾವುದೋ ಭೂಮಾಫಿಯಾ ಕೈಗೆ ಬೀಳೋದು, ಇನ್ನೊಂದು ಯಾವುದೋ ಕಟ್ಟಡ ಬರೋದು ಆಗೋದು ಬೇಡ ಅಂಥೇಳಿ ಇವತ್ತು ಎಲ್ಲ ಗೌರ್ಮೆಂಟು ಮತ್ತು ಯಾರಾದರೂ ಪ್ರೈವೇಟವರು ಸುಮಾರು ಜನ ಮುಂದೆ ಬಂದು ನಮ್ಮದೊಂದು ಸ್ವಲ್ಪ ಜಾಗ ಇದೆ, ನೀವು ನಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಏನು ಅರ್ಬನ್ ಫಾರೆಸ್ಟ್ ಅಂತ ಮಾಡಬೇಕಂತಿದ್ದೀರಿ. ಅರ್ಬನ್ ಫಾರೆಸ್ಟ್ ಅಂದರೆ ಒಂದು ಅರ್ಬನ್ ಲಂಗ್ ಸ್ಪೇಸ್ ಆಗಿ ಬರುತ್ತೆ. ಅದು ಮಾಡೋದ್ರಿಂದ ಒಂದು ಎಲ್ಲ ಮರದ ಬುಡದಲ್ಲಿ ನಾವೊಂದು ಹಳ್ಳದ ಥರ ಮಾಡ್ತಾ ಇರೋದು. ಯಾಕೆ ಅಂದರೆ ನೀರು ಬಂದಲ್ಲಿ ನಿಲ್ಲುವಂಥದ್ದಾಗುತ್ತೆ. ಒಂದೊಂದು ಮರದಲ್ಲಿ ಸುಮಾರು 300 ರಿಂದ 500 ಲೀಟರ್ ನೀರು ನಿಲ್ಲುತ್ತೆ ಮಳೆ ಬಿದ್ದಾಗ, ಇವು ಮಳೆಗಾಲದಲ್ಲಿ. ಅದರಿಂದ ಪರ್ಕ್ಯುಲೇಷನ್ ಆಗಿ ಭೂಮಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಆಗಲಿ. ಅದೇ ರೀತಿ ಪಕ್ಷಿಗಳು ಬರಬೇಕು. ಹಿಂದೆ ನಾವು 25 ವರ್ಷ ಹಿಂದೆ ಬೆಂಗಳೂರು ಯಾವ ರೀತಿ ಇತ್ತು ಆ ಥರ ಒಂದು ಯೋಚನೆ ಮಾಡಿ ಆ ಗಾರ್ಡನ್ ಸಿಟಿ ರಿಟರ್ನ್ ಬರಬೇಕಂತ ಯೋಚನೆಯಲ್ಲಿ ಸ್ವಲ್ಪ ಫ್ರೂಟ್ಸ್ ಗಿಡಗಳು ಹಾಕ್ತಾಯಿದ್ದೀರಿ. ಆ ಫ್ರೂಟ್ಸ್ ಗಿಡ ಹಾಕೋದ್ರಿಂದ ಪಕ್ಷಿಗಳು, ಮತ್ತು ಬ್ಯಾಂಬೂ ಗಿಡ ಹಾಕೋದ್ರಿಂದ ಕ್ರಿಮಿಗಳು ಉಳ್ಕೊಳೋಂಥ ಜಾಗ, ಗಸಗಸೆ ಗಿಡ ಹಾಕೋದ್ರಿಂದ ಸಣ್ಣ ಪಕ್ಷಿಗಳು ಬಂದು ಉಳ್ಕೊಳೋಂಥ ಜಾಗ, ದೊಡ್ಡ ಜಾಮೂನು ಮರಗಳು ಹಾಕೋದ್ರಿಂದ ದೊಡ್ಡ ಪಕ್ಷಿ ಬಂದು ನಿಲ್ಲುವಂಥ ಜಾಗ. ಆ ಥರ ಅರಣ್ಯ ಇಲಾಖೆಯಲ್ಲಿ ಇರೋವಂಥವ್ರು ಎಲ್ಲರ ಅಡ್ವೈಸ್ ತೊಗೊಂಡು, ಸರ್ದ ಅಡ್ವೈಸ್ ತೊಗೊಂಡು ನಾವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ. ನಮ್ಮ ಆಸೆ ಏನಂದರೆ ಬೆಂಗಳೂರಲ್ಲಿರುವಂಥ ಎಲ್ಲ ವಾರ್ಡಲ್ಲಿ ಕನಿಷ್ಠ ಪಕ್ಷ 2 ರಿಂದ 3 ಫಾರೆಸ್ಟ್ ಏನು ಅರಣ್ಯ ಪ್ರದೇಶ ಅಂತ, ಅದೇನು ಅರಣ್ಯ ಪ್ರದೇಶ ಅಂದ 100 ಎಕರೆ 1000 ಎಕರೆ ಇರಬೇಕಂತೇನೂ ಇಲ್ಲ. ಸಣ್ಣದಾದರೂ ಪರವಾಗಿಲ್ಲ. ತುಂಬ ಸಣ್ಣ ಸೈಟ್ ಇದ್ದರೆ ಮಿಯಾವಾಕಿ ಅಂತ ಏನು ಕ್ಲೋಸ್ ಡೆನ್ಸಿಟಿ ಫಾರೆಸ್ಟ್ ಅಂತ ಮಾಡ್ತಾರೆ. ಇನ್ನೊಂದು ಜಾಪನೀಸ್ದಲ್ಲೂ ಇದೆ, ಒಂದೇ ಗುಂಡಿಯಲ್ಲಿ 4-5 ಮರಗಳು ಮಾಡುವಂಥ. ಸೊ ಅಂಥದ್ದೆಲ್ಲ ನಾವು ಮಾಡೋಣ ಅಂತ ಹೊರಟಿದ್ದೀವಿ. ಆಗ್ತದೆ. ಅದ್ರ ಕಡೆನೂ ಇವಾಗ ಮೊನ್ನೆ ನಡೆದಂಥ ಘಟನೆಗಳಿಂದ ಸರ್ಕಾರಗಳು ಎಚ್ಚೆತ್ತಿದ್ದಾರೆ. ಇವತ್ತು ಏನಾಗಿದೆ ನೀವೇ ನೋಡಿರ್ಬೋದು, ಒಂದು ಜಾಗದಲ್ಲಿ ಕಟ್ಟಡ ಬರುತ್ತೆ, ಒಂದು ಅಪಾರ್ಟ್ಮೆಂಟ್ ಮಾಡ್ತಾನೆ, 1000 ಅಪಾರ್ಟ್ಮೆಂಟ್ ಮಾಡ್ತಾನೆ. ಅವನಲ್ಲಿ ಮಾಡುವಾಗಲೇ ಅವನಿಗೆ ಗೊತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ. ಸರ್ಕಾರ ಪರ್ಮಿಷನ್ ಕೊಡೋಕ್ಕೆ ಮುಂಚೆ ಅಧಿಕಾರಿಗಳು ಅದನ್ನು ಯೋಚಿಸಬೇಕು. ಈ ನೀರಿನ ಅಂಶನೇ ಇರಲ್ಲ, ಗ್ರೌಂಡ್ ವಾಟರ್ ರಿಯಾಲಿಟಿ ಇರಲ್ಲ. ಅಲ್ಲಿ ತೊಗೊಂಡೋಗ್ಬಿಟ್ಟು 1000 ಅಪಾರ್ಟ್ಮೆಂಟ್ ಮಾಡಿ ಆಮೇಲೆ 3-4 ವರ್ಷ ಆದಮೇಲೆ ಬೀದಿಗೆ ಬಂದಿಲ್ದು ಸರ್ಕಾರ ನಮಗೆ ನೀರು ಕೊಡ್ತಾ ಇಲ್ಲ. ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್ಸು. ನಾವೇನು ಕಿತ್ಕೊಂಡಿದ್ದೀರಿ ಇವತ್ತು ನಾವು ನಮ್ಮ ಪ್ರಕೃತಿಯಿಂದ, ಅದನ್ನು ನಾವು ರಿಟರ್ನ್ ಪ್ರಕೃತಿ ಕೊಟ್ಟರೆ ಅದು ಬೆಳೆಯುವಂಥದ್ದು. ಇವಾಗ ನೀವೆಲ್ಲ ನೋಡ್ದಂಗೆ ಕೊರೋನಾ ಅಂತ ಬಂದಾಗ 1 ತಿಂಗಳು ಇಡೀ ಜಗತ್ತು ಬಂದಾಯಿತು. ಆ 1 ತಿಂಗಳು ಜಗತ್ತು ಬಂದಾದಾಗ ನವಿಲುಗಳು ವಿಧಾನಸೌಧ ಮುಂದೆ ಬಂತು. ವೆನಿಸ್ ಅಂತ ಊರಲ್ಲಿ ಡಾಲ್ಫಿನ್ಗಳು ದಡಕ್ಕೆ ಬಂತು. ಅಂದರೆ ಈ ಪ್ರಕೃತಿಗೆ 1 ತಿಂಗಳು ಅವಕಾಶ ಕೊಟ್ಟರೆ ನಾವು 100 ವರ್ಷ ತೊಂದರೆ ಮಾಡಿ ಹಾಳು ಮಾಡಿರೋವಂಥದ್ದೆಲ್ಲ ಸರಿ ಮಾಡ್ಕೊಂಡು ಬರುತ್ತೆ. ಅದರ ಕಡೆ ನಾವು ಗಮನ ಹರಿಸೋಣ, ಸರ್ಕಾರದ ಜೊತೆ ಕೈ ಜೋಡಿಸೋಣ. ಸುಮಾರು ಇವಾಗ ನೀವು ಸುತ್ತ ನೋಡಿದ್ರೆ ಬಿಲ್ಡರ್ಸ್ಗಳಿದ್ದಾರೆ, ಅವ್ರು ಬರ್ತಾರೆ, ಅವ್ರದ್ದೊಂದು ಸೈಟ್ ತಗೊತಾರೆ, ಬಿಲ್ಡಿಂಗ್ ಮಾಡ್ತಾರೆ. ಅವ್ರಗಳ ಹತ್ರ ಗೌರ್ಮೆಂಟ್ ಆರ್ಡ್ರ್ ಮಾಡಬೇಕು, ಒಂದು ವಾಟರ್ ಬಾಡಿ ಅವ್ರು ಮಾಡಬೇಕು. ಒಂದು ಪಾರ್ಕ್ ಅಂತ ಮಾತ್ರ ಅಲ್ಲ, ಪಾರ್ಕ್ ಕೆಲನೇ ಅದೇ. ಇವಾಗ ಜಸ್ಟಿಸ್ ಓಕಾ ಅಂತ ಇದ್ದರು, ಅವರಿದ್ದಾಗ ಇಡೀ ಒಂದು ಥರ ಕರ್ನಾಟಕದಲ್ಲಿ ಒಂದು ಸಂಚಲನ ಮೂಡಿಸ್ಬಿಟ್ರು ಅವ್ರ ಆರ್ಡರ್ಸಿಂದ. ಆರ್ಡರ್ಸ್ ಬರುತ್ತೆ, ಕಾನೂನು ಇರುತ್ತೆ, ಬಟ್ ಗ್ರೌಂಡ್ ಲೆವೆಲ್ ಇರುವಂಥ ಅಧಿಕಾರಿಗಳು ಅದನ್ನು ಕರೆಕ್ಟಾಗಿ, ಇವಾಗ ಒಂದು ಅರಣ್ಯ ಇರಲಂತಂದ್ರೆ ಈ ಏರಿಯಾಗೆ ಒಬ್ಬ ಎಂಜಿನಿಯರು ಜಾಯಿನ್ ಇರ್ತಾರೆ, ಈ RFO ಇನ್ನೊಬ್ಬರು ಇರ್ತಾರೆ, ಅವ್ರಿಗೆಲ್ಲ ಜವಾಬ್ದಾರಿ ಇರುತ್ತೆ. ಇವಾಗ ನಾವು ಸ್ಕೂಲಲ್ಲಿ ಎಲ್ಲದಕ್ಕೊಂದು ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರುತ್ತೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಂದ್ರೆ ನನ್ನ ಎಕ್ಸಾಮ್ ಬರೆದೇ ಹೋಗಬೇಕು. ಪ್ರಮೋಷನ್ ಆಗೋಕ್ಕೆ ಮುಂಚೆ ಅವ್ರವ್ರ ಇಲಾಖೆಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಒಂದು ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರಲಿ. ಮತ್ತು ಅವರೇ ಮಾಡಬೇಕಂತ ನಾವು ತಿಳಿಸ್ತಾ ಇಲ್ಲ, ನಾವೆಲ್ಲರೂ ಅವ್ರ ಜೊತೆ ಇದ್ದೀರಿ. ಯಾರ ಮೇಲೂ ಬೆರಳು ತೋರಿಸೋಂಥ ಕೆಲಸ ನಾವು ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನು
ಬೆಂಗಳೂರು 25 ವರ್ಷ ಹಿಂದೆ ಹೇಗಿತ್ತು ಅದೇ ಬೆಂಗಳೂರು ಇನ್ನು ಮುಂದಿನ 25 ದಿವಸದಲ್ಲಿ ಬರುತ್ತಂತ ಒಂದು ಉದ್ದೇಶದಿಂದ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಮುಂದಿನ ಪೀಳಿಗೆಗಳಿಗೆ ನಾವು ಮರ್ಸಿಡೀಸ್ ಕೊಡೋದಲ್ಲ, ಅಪಾರ್ಟ್ಮೆಂಟ್ ಕೊಡೋದಲ್ಲ, ಈ ಅರಣ್ಯನ ಅವ್ರಿಗೆ ರಿಟರ್ನ್ ಕೊಡೋವಂಥದ್ದಾಗಲಿ, ಇಲ್ಲ ಪುಸ್ತಕದಲ್ಲಿ ನೋಡಬೇಕಾಗುತ್ತೆ. ಮಾವಿನ ಹಣ್ಣು, ಈ ಟೊಮೆಟೊ ಎಲ್ಲ ಪುಸ್ತಕದಲ್ಲಿ ನೋಡೋವಂಥದ್ದಾಗ್ಬಿಡುತ್ತೆ. ಇದು ಎಜುಕೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಬೇಕು. ಏನು ಫಾರೆಸ್ಟ್ ಅನ್ನೋದು ಮಕ್ಕಳು ನೋಡಿ, ನಮಗಿಂತ ಜೋಶಾಗಿ, ನಮಗಿಂತ ಪ್ರೀತಿಯಿಂದ, ನಮಗಿಂತ ಚೆನ್ನಾಗಿ ನಡುವಾಗ ಅದಕ್ಕೆ ಯಾರೋ ಒಂದು ಮಗುವಲ್ಲಿ ನೋಡ್ತಾ ಇದ್ದೀವಿ, ನಾವು ಗಿಡಕ್ಕೊಂದು ಹೆಸರಿಡ್ತಾ ಇತ್ತು ನೋಡಿ. ಅದನ್ನು ನಾವುಗಳು ಯಾರು ಹಿರಿಯರಿದ್ದೀರಿ, ಶಾಲಾ ಪಟುಗಳು, ಅದನ್ನು ಸಿಸ್ಟಮಲ್ಲಿ ತಂದು ಮಕ್ಕಳಿಗೆ ಚಿಕ್ಕ ಹುಡುಗರಿಂದನೇ ಒಂದು ಮರ ಅಂದ್ರೇನು, ಅದರಿಂದ ಏನೇನು ಬರುತ್ತೆ, ಆಕ್ಸಿಜನ್ ಅಲ್ಲ, ಅದ್ರ ಟೋಟಲ್ ಪ್ರೋಸೆಸ್ಸು, ಗಿಡ ಮರಗಳ ವ್ಯಾಲ್ಯೂ ಕೊಟ್ಟಾಗ ಇವಾಗ ಯಾರು ಒಂದು ಮಗು ಹೋಗ್ಬಿಟ್ಟು ಒಂದು ಕಾರಣ ಮುಟ್ಟಲ್ಲ, ಯಾಕಂದರೆ ಬೆಲೆ ಬಾಳುವಂಥದ್ದು ಅಂತ. ಆದರೆ ಒಂದು ಗಿಡ ಕಟ್ ಮಾಡೋದು ಯಾರು ಯೋಚನೆ ಮಾಡಲ್ಲ. ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥ ವಸ್ತಿದು ಅಂತ ಗೊತ್ತಾದಾಗ ಎಲ್ಲರೂ ಅದನ್ನು ಪ್ರೀತಿಸ್ತಾರೆ. ಸೂಪ್ರೆಂಟಾಗಿ ನಿವೃತ್ತಿ ಹೊಂದಿದ್ದೀನಿ. ಈ ದಿನ ಪರಿಸರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಜಯ ಕರ್ನಾಟಕ ಜನಪರ ವೇದಿಕೆ ಅವರಿಗೆ. ಮುಂದೆ ನಾವು ಪೀಳಿಗೆ ಬದುಕಬೇಕಾದ್ರೆ ಅತಿ ಮುಖ್ಯವಾಗೋದು ಪರಿಸರ ಕಾಪಾಡಿದ್ರೆ ಮಾತ್ರ ನಾವು ಮುಂದೆ ಪೀಳಿಗೆ ಉಳಿಯೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಪಡಿಸುತ್ತೇನೆ. ಯಾಕೆಂದರೆ ಈ ವರ್ಷ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಬಿಸಿ ಗಾಳಿ 42 ಡಿಗ್ರಿ ಸೆಂಟಿಗ್ರೇಡ್ ಬಂತು. ಇದರಿಂದ ನಾನಾ ಸಾರ್ವಜನಿಕರು ಭಾರೀ ಕಷ್ಟಕ್ಕೆ ಸಿಲುಕಿದರು. ಯಾಕೆಂದರೆ ಅರಣ್ಯ ಅಭಿವೃದ್ಧಿಯಲ್ಲಿ ಅರಣ್ಯ ಇಲಾಖೆಯವರು ಕರ್ತವ್ಯ ಲೋಪವೆಸಗಿ ಹೆಚ್ಚು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ರೂ ಸಹ ಆ ಗಿಡ ಮರವಾಗ ಬೆಳೆಯದೆ ಈ ಪರಿಸರಕ್ಕೆ ಹಾನಿಯಾಗಿದೆ ಅಂತೇಳಿ ನನ್ನ ಒಂದು ಆರೋಪ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನುಗ್ಗಿ ಗಿಡವನ್ನು ಮರವಾಗಿ ಬೆಳೆಸಿ ನಮ್ಮ ಪೀಳಿಗೆಗೆ ಪೂರಕವಾಗಬೇಕು ಅಂತ ನನ್ನ ಕೋರಿಕೆ. ಇನ್ನು ಮುಂದೆ ನೀವು ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ವಿಷಯ ಭಾರಿ ನಿಮಗೂ ನಾಜೂಕಾಗಿ ವಹಿಸಬೇಕು. ಯಾಕಂದರೆ ನಿಮಗೂ ಗೊತ್ತಾಗಿದೆ ಈ ಸರ್ತಿ ಯಾರೇ ನೀವು ಫಸ್ಟು ನೀವು ರಿಯಾಕ್ಷನ್ ಮಾಡಬೇಕು, ಅರಣ್ಯ ಉಳಿಬೇಕು. ಅರಣ್ಯದ ಬಗ್ಗೆ, ಅರಣ್ಯ ಗಿಡದ ಬಗ್ಗೆ ನಾವು ಅರಣ್ಯ ಇಲಾಖೆ ಇವರು ತಾಲೂಕುವಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಸುಮಾರು 15 ವರ್ಷದಿಂದ ಖರ್ಚು ಮಾಡ್ತಿದ್ದೀವಿ. 15 ಕೋಟಿ ಸಸಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಆನೇಕಲ್ ತಾಲೂಕು ವನವಾಗ್ತಿತ್ತು. ಒಂದು ಸಸ್ಯನೂ ಮರವಾಗಿ ಬೆಳೆದಿಲ್ಲ. ಇದಕ್ಕೆ ಕಾರಣ ಅರಣ್ಯ ಅಧಿಕಾರಿಗಳೇ ಅಂತೇಳಿ ನಾನು ಅವರು ವಿರುದ್ಧ ಆರೋಪ ಮಾಡ್ತೀನಿ. ನೀವು ಹೆಚ್ಚು ಜನಪ್ರತಿನಿಧಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಹೆಚ್ಚು ಒತ್ತು ನೀಡಬೇಕು ಪರಿಸರ ಉಳಿಯುವ ಬಗ್ಗೆ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸರ್, ಪ್ಲೀಸ್. ಜಯ ಕರ್ನಾಟಕ ಜನಪರ ವೇದಿಕೆ, ಐಕ್ಯರ್ ಬ್ರಿಗೇಡ್ ಹಾಗೂ ಐಕ್ಯರ್ ಫೌಂಡೇಶನ್ ಹಾಗೂ ಮರ್ಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಕುಸ್ತಿ ಸಂಘದ ರಾಜ್ಯ ಅಧ್ಯಕ್ಷರು ಮತ್ತು ಭಾರತೀಯ ಕುಸ್ತಿ ಸಂಘದ ಜಂಟಿ ಸೆಕ್ರೆಟರಿಗಳಾದಂಥ ನಮ್ಮ ಬಿ ಗುಣರಂಜನ್ ಶೆಟ್ಟಿರವರ ಸಾರಥ್ಯದಲ್ಲಿ ಈ ದಿನ ಮರ್ಸೂರು ಗ್ರಾಮ ಪಂಚಾಯಿತಿಯ ಪ್ರಶಾಂತ ವನದಲ್ಲಿ ಇವತ್ತು ಪ್ರಶಾಂತ ವನ ಅಂತಲೇ ಹೆಸರಿಟ್ಟು ಒಂದು ಸಸಿ ನೆಡ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸುಮಾರು ಸಾವಿರಾರು ಸಸಿ ನೆಡುವಂಥ ಕೆಲಸನ ಸಂಘಟನೆ ಪೂರ್ವಕದಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇದೇ ಗ್ರಾಮ ಪಂಚಾಯತಿನಲ್ಲಿ ಈ ಹಿಂದೆ ಒಂದು ವರ್ಷದ ಹಿಂದೆನೂ ಸಹ ಮಾಡಿದ್ವಿ. ಅದೇ ರೀತಿ ಎಲ್ಲಿ ಕೆರೆ ಅಂಗಳದಲ್ಲಿರ್ಬೋದು, ಗೋಮಾಳ, ಗುಂಡುತೋಪು, ಸರ್ಕಾರಿ ಬಫರ್ ಝೋನ್ಸು ಎಲ್ಲಿದ್ದರೂ ಕೂಡ ನಾವು ಅದನ್ನು ಒಂದು ಫಾರೆಸ್ಟ್ ಮಾಡೋದ್ರ ಮುಖೇನ ಪರಿಸರನ ಉಳಿಸೋಂಥ ಕೆಲಸ ನಮ್ಮ ಸಂಘಟನೆ ಮಾಡಕೊಟ್ಟಿದೆ. ಅದಕ್ಕೆ ಎಲ್ಲ ಯಾವುದೇ ಒಂದು ಕ್ಷೇಮಾಭಿವೃದ್ಧಿ ಸಂಘಗಳಿರ್ಬೋದು, ಶಾಲೆಗಳಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಒಂದು ಈ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೂಡ ಕೊಡಬೇಕು ಅಂತ ತಮ್ಮ ಮಾಧ್ಯಮ ಮುಖೇನ ಎಲ್ಲರೂ ಕೂಡ ನಾನು ಸಸಿ ನಡೆಸಿ ನಮ್ಮ ಪರಿಸರನ ಉಳಿಸಿ ಆರೋಗ್ಯ ಹೆಚ್ಚಿಸೋದ ಕಡೆ ಸರ್ಕಾರ ಕೂಡ ಗಮನ ಹರಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ರಾಜ್ಯಾಧ್ಯಕ್ಷರು ನಾನು ಶ್ರೀನಿವಾಸ್ ಅಂತ ನನ್ನ ಹೆಸರು, ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು. ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಪ್ರೀತಿಯಣ್ಣ ಸನ್ಮಾನ್ಯ ಬಿ ಗುಣರಂಜನ್ ಶೆಟ್ಟಿ ಅಣ್ಣ ಒಂದು ಸಾರಥ್ಯದಲ್ಲಿ, ಹಾಗೆ ಐಕ್ಯರ್ ಬ್ರಿಗೇಡ್, ಐಕ್ಯರ್ ಫೌಂಡೇಶನ್ ಮತ್ತು ಮರ್ಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ನಾವು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹುಶಃ ನಾವು 5ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ವಿ. ಯಾಕಂದರೆ 4ನೇ ತಾರೀಕು ಚುನಾವಣೆಯ ಫಲಿತಾಂಶ ಇತ್ತು. ಹಾಗಾಗಿ 5ನೇ ತಾರೀಕು ಒತ್ತಡ ಆಗುತ್ತೆ ಅಂತೇಳಿ ನಾವು ಇವತ್ತೊಂದು ದಿನಕ್ಕೆ ಹಾಕ್ಕೊಂಡಿದ್ವಿ. ನೀವು ಮಾಧ್ಯಮದ ಮಿತ್ರರು ಈಗಾಗಲೇ ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು
ಸಸಿ ನೆಡುವಂಥ ಕಾರ್ಯಕ್ರಮಗಳು ನೀವೆಲ್ಲ ಪ್ರಚಾರ ಮಾಡಿದ್ದೀರಾ. ನಿಮಗೆ ವಿಶೇಷವಾಗಿ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿ ಇವತ್ತು ಏನು ನಾವು ಕೇವಲ ನಮ್ಮ ಪಂಚಾಯತಿ ಅಂತಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ ಭೂಮಾಫಿಯಾದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಲೇಔಟನ್ನು ಮಾಡ್ತಾರೆ. ಆ ಲೇಔಟಲ್ಲಿ CA ಜಾಗ ಮತ್ತು ಪಾರ್ಕ್ ಜಾಗ ಅಂತೇಳಿ ಬಿಡ್ತಾರೆ. ಸ್ವಲ್ಪ ದಿನ CA ಜಾಗ ಪಾರ್ಕ್ ಜಾಗನ ಡೆವಲಪ್ಮೆಂಟ್ ಮಾಡಿ ಅದರಲ್ಲಿ ಗಿಡ ಮರ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ರೀತಿಯಾದಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಕಟ್ಟಡವನ್ನು ಕಟ್ಟೋದು ನಿಲ್ಲಿಸಬೇಕು ಅನ್ನೋದಾದರೆ ಪಂಚಾಯಿತಿಯ ಒಂದು ಸಹಕಾರ ಅತ್ಯಮೂಲ್ಯ. ಪಂಚಾಯಿತಿಗೆ ಪ್ರತಿ ಪ್ಲಾನು ಪಂಚಾಯಿತಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಪಂಚಾಯಿತಿ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಯಾವುದೇ ಲೇಔಟಲ್ಲಿ ಆಗ್ಬೋದು ಅಥವಾ ಯಾವುದೇ ಅಪಾರ್ಟ್ಮೆಂಟಲ್ಲಿ ಆಗ್ಬೋದು, ಅವರ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಪಾರ್ಕ್ಗಳನ್ನ ನಮಗೆ ಕೊಟ್ಟರೆ ಆ ಖಾಲಿ ಪಾರ್ಕ್ಗಳನ್ನು ನಾವು ಗಿಡವನ್ನು ನೆಟ್ಟು ಒಳ್ಳೆ ಉದ್ಯಾನವನವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಮ್ಮ ಒಂದು ಆಸೆ. ಹಾಗಾಗಿ ಮಾಧ್ಯಮದ ಮಿತ್ರರಲ್ಲಿ ನಾನು ಒಂದು ಮನವಿ, ಏನು ನಮಗೆ ಇದುವರೆಗೂ ತಾವು ಸಹಕಾರವನ್ನು ಕೊಟ್ಕೊಂಡ್ಬಂದು ಈ ಗಿಡವನ್ನು ಬೆಳೆಸಲಿಕ್ಕೆ ನೀವು ಸಹಕಾರ ಕೊಟ್ಟರೆ ಇನ್ನು ಮುಂದೇನೂ ಸಹ ಪ್ರತಿಯೊಂದು ಪಂಚಾಯತಿನಲ್ಲೂ ಯಾವುದೇ ಪಂಚಾಯತಿನಲ್ಲೂ ನಿಮ್ಮ ಗಮನಕ್ಕೂ ಮಾಧ್ಯಮದ ಗಮನಕ್ಕೂ ಬಂದರೂ ಸಹ ನೀವು ನಮಗೆ ತಿಳಿಸಿದರೆ ನಾನೇ ಖುದ್ದಾಗಿ ಹೋಗಿ ಆ ಪಂಚಾಯತಿಯ ಅಧ್ಯಕ್ಷರಾಗಲಿ ಅಥವಾ PDOನಾಗಲಿ ನಾನು ಖುದ್ದು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಖಾಲಿ ಜಾಗಕ್ಕೆ ಯಾವ ಗಿಡ ಹಾಕಬೇಕು ಅಂತೇಳಿ ನಾವು ಪರೀಕ್ಷೆ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಗಿಡವನ್ನು ನೆಡ್ತೀವಿ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ತೆ.